So it is in news because Sagarmala program has completed 315 projects of worth 1.57 lakh crores. 845 projects underway andre iroantaddu of worth 6.06 lakh crores. Next, Sagarmala 2.0 is already proposed with budgetary support of 85,482 crores and target iroantaddu with respect to investment is rupees 3.6 lakh crores. It was launched in the year 2015 March alli. Ministry is Ministry of Ports, Shipping and Waterways. Coming to the objectives, one is to increase the efficiency of logistics. Second is to reduce transportation cost. Third is to promote coastal shipping and inland waterways. Fourth is to promote export competitiveness. So coming to India's maritime profile alli, first is the coastline of India, which is 11,099 kilometers. India the coastal line idu. Ports anta bandre, India has 12 major ports which is managed by central government and more than 200 ports ಅಥವಾ ನಾನ್ ಮೇಜರ್ ಪೋರ್ಟ್ಸ್ ಅಂತ ಕರಿತೀವಿ ಮ್ಯಾನೇಜ್ಡ್ ಬೈ ಸ್ಟೇಟ್ ಗವರ್ಮೆಂಟ್ಸ್. ಓಕೆ, ಇನ್ ಗುಜರಾತ್ ದರ್ ಇಸ್ 1 port, ಮಹಾರಾಷ್ಟ್ರ 2 ports, ಗೋವಾ 1 port, ಕರ್ನಾಟಕ 1, ಕೇರಳ 1, ತಮಿಳುನಾಡು 3 ports, ಆಂಧ್ರ ಪ್ರದೇಶ್ 1, ಒಡಿಸ್ಸಾ 1, ವೆಸ್ಟ್ ಬೆಂಗಾಲ್ 1 port. ಸೊ ಅದ್ರ ಹೆಸರು ನಾನು ಮೆನ್ಷನ್ ಮಾಡ್ತೀನಿ, ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಗುಜರಾತಲ್ಲಿ ಇರುವಂಥದ್ದು ಇಟ್ ಇಸ್ ಕಾಂಡ್ಲಾ ಪೋರ್ಟ್. ಪೋರ್ಟ್ಗೆ ನಾನು ಜಸ್ಟ್ ಪಿ ಅಂತ ಬರಿತೀನಿ. ಮಹಾರಾಷ್ಟ್ರದಲ್ಲಿ ಇಟ್ ಇಸ್ ಮುಂಬೈ ಪೋರ್ಟ್ ಆಸ್ ವೆಲ್ ಆಸ್ ಜವಾಹರ್ಲಾಲ್ ನೆಹರು ಪೋರ್ಟ್. ಓಕೆ, ಸೊ ಗೋವಾದಲ್ಲಿ ಮೊರ್ಮುಗಾವ್ ಪೋರ್ಟ್. ಓಕೆ, ಸೊ ಕರ್ನಾಟಕದಲ್ಲಿ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್, ಕೇರಳದಲ್ಲಿ ಕೊಚ್ಚಿನ್ ಪೋರ್ಟ್. ಸೊ ತಮಿಳ್ನಾಡಲ್ಲಿ 3 ports, ದಟ್ ಇಸ್ ಚೆನ್ನೈ ಪೋರ್ಟ್, ಕಾಮರಾಜರ್ ಪೋರ್ಟ್, ನೆಕ್ಸ್ಟ್ ಇಸ್ ವಿ.ಒ. ಚಿದಂಬರಂ ಪೋರ್ಟ್. ಆಂಧ್ರ ಪ್ರದೇಶಲ್ಲಿ ವಿಶಾಖಪಟ್ಟಣಂ ಪೋರ್ಟ್. ಇನ್ ಒಡಿಶಾ ಇಟ್ ಇಸ್ ಪಾರಾದೀಪ್ ಪೋರ್ಟ್. ಇನ್ ವೆಸ್ಟ್ ಬೆಂಗಾಲ್ ವಿ ಹ್ಯಾವ್ ಕೋಲ್ಕತ್ತಾ ಪೋರ್ಟ್. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್. ಸೊ ನೀವು ಗಮನಿಸಬೇಕಾಗಿರುವಂಥದ್ದು, ಆಲ್ ಆಫ್ ದೀಸ್ ಪೋರ್ಟ್ಸ್ ಆರ್ ಮ್ಯಾನೇಜ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಸೊ ಸೆಂಟ್ರಲ್ ಗೌರ್ಮೆಂಟ್ ಈ ಒಂದು 12 portsನ ಮ್ಯಾನೇಜ್ ಮಾಡುತ್ತೆ. ಸೊ ರೆಸ್ಟ್ ಆಲ್ ಅಂದರೆ 200+ ಏನಿದೆ ದಟ್ ಇಸ್ ಮ್ಯಾನೇಜ್ಡ್ ಬೈ ಸ್ಟೇಟ್ ಗೌರ್ಮೆಂಟ್.